ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಾನು ನೈಕಾ ಮತ್ತೆ ಪರ್ಪಲ್ ಆ್ಯಪ್ ಇಂದ ಸ್ವಲ್ಪ ಪ್ರಾಡಕ್ಟ್ ತರಿಸಿದೆ. ಅದು ಹೇಗಿದೆ, ಕ್ವಾಲಿಟಿ ಹೇಗಿದೆ, ಹಾಗೆ ರಿಯಾಲಿಟಿ ಹೇಗಿದೆ ಅಂತೇಳಿ, ಹಾಗೆ ಸ್ವಲ್ಪ ಪ್ರೈಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳೋಣ ಅಂತ ಅನ್ಕೊಂಡಿದೀನಿ. ನಾನು ಹೋದ್ವಾರ ಬುಕ್ ಮಾಡಿದ್ದೆ, ಬಂದಾಗ್ಲೇ 4-5 ಡೇಸ್ ಆಯ್ತು. ನಾನು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡು ಸ್ಟಾರ್ಟ್ ಮಾಡಿದೀನಿ. ಹೇಗಿದೆಯೋ ಹಾಗೆ ಹೇಳ್ತೀನಿ. ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ರೆ ತರಿಸ್ಕೊಳ್ಬಹುದು, ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಈಗ ನಾನು ಮೊದಲನೇದಾಗಿ ಪರ್ಪಲ್ ಆ್ಯಪಲ್ ತರಿಸಿದ್ನಲ್ಲ, ಅದನ್ನ ಓಪನ್ ಮಾಡ್ತೀನಿ. ನಾನು ಓಪನ್ ಮಾಡಿ ಇಟ್ಬಿಟ್ಟಿದ್ದೆ ಆಲ್ರೆಡಿ. ಅಂದ್ರೆ ಮೇಲ್ಗಡೆ ಅಷ್ಟೇ ನೋಡಿದೆ ಏನೇನು ಬುಕ್ ಮಾಡಿದ್ದೀನಿ ಅದೇ ಪ್ರಾಡಕ್ಟ್ ಬಂದಿದೆಯಾ ಅಂತ. ಹೋದ್ ಸಲ ನನಗೆ ಬೇರೆ ಪ್ರಾಡಕ್ಟ್ ಬಂದ್ಬಿಟ್ಟಿತ್ತು, ಹಾಗಾಗಿ ಈ ಸಲ ನೋಡ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಬಟ್ ಯಾವುದನ್ನು ಓಪನ್ ಮಾಡಿ ಚೆಕ್ ಮಾಡಿಲ್ಲ. ಈಗ ನಿಮ್ಮ ಮುಂದೆ ಚೆಕ್ ಮಾಡ್ತೀನಿ. ಓಕೆ, ಬನ್ನಿ ನೋಡೋಣ. ಈಗ ಮೊದಲನೇದಾಗಿ ನಾನು ಪರ್ಪಲ್ ಆ್ಯಪಿಂದ ನೋಡೋಣ ಅಂತ ಅನ್ಕೊಂಡಿಲ್ಲ, ಅದಕ್ಕೆ ಪರ್ಪಲ್ ಆ್ಯಪಿಂದ ಕೂಡ ತರಿಸಿದ್ದೀನಿ. ಈಗ ನೋಡಿ, ನಾನು ಈ ತರ ಬಾಕ್ಸ್ ಓಪನ್ ಮಾಡೋದು ಬಿಟ್ರೆ ಇನ್ಯಾವುದನ್ನು ಕೂಡ ಓಪನ್ ಮಾಡಿಲ್ಲ. ನಾನು ತೋರಿಸ್ತೀನಿ ನಿಮಗೆ, ನೋಡಿ ಈ ತರ ಇದೆ. ಈಗ ನಾನು ಏನೇನು ಬುಕ್ ಮಾಡಿದ್ದೆ ಅಂತೇಳಿ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಈಗ ನಾನು ಮೊದಲನೇದಾಗಿ ಒಂದು ಫೇಸ್ ಮಾಸ್ಕ್ ಬುಕ್ ಮಾಡಿದ್ದೆ, ಗೋಲ್ಡನ್ ಫೇಸ್ ಮಾಸ್ಕ್. ಇದು ನಾನು 3 ಟೈಮ್ಸ್ ಯೂಸ್ ಮಾಡ್ತಾ ಇರೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾಳೆ ಏನಾದ್ರು ಫಂಕ್ಷನ್ ಇದೆ ಅಥವಾ ಇವತ್ತೇ ಫಂಕ್ಷನ್ ಇದೆ ಅಂತಂದ್ರೆ ಒಂದು ½ hour ಮುಂಚೆ ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಂದ್ಬಿಟ್ಟು ನನಗೆ 86 ರೂಪೀಸ್ ಬಿತ್ತು. ನಾನು ನಾರ್ಮಲ್ ಆಗಿ ತಗೊಳ್ಳುವಾಗ ನನಗೆ 99 ರೂಪೀಸ್ ಬೀಳ್ದಾಯಿತು. ಈ ಸಲ ನನಗೆ 86 ರೂಪೀಸ್ ಬಿದ್ದಿದೆ. ಯಾಕೆ ಅಂದ್ರೆ ಈ ಸಲ ಪರ್ಪಲ್ ಅಲ್ಲಿ 60% ಆಫ್ ನಡೀತಿತ್ತು, ಅವಾಗ ನಾನು ಬುಕ್ ಮಾಡಿದ್ನಲ್ಲ. ಈಗ ನಾನು ಏನೇನು ಬುಕ್ ಮಾಡಿದ್ದೀನಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ನೋಡಿ. ಇದೊಂದು ಫೇಸ್ ಮಾಸ್ಕ್ ಬುಕ್ ಮಾಡಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನನಗೆ ಒಂದು ಪರ್ಫ್ಯೂಮ್ ಫ್ರೀಯಾಗಿ ಕೊಟ್ಟಿದ್ದಾರೆ ಅವರು, ಅದನ್ನು ಕೂಡ ತೋರಿಸ್ತೀನಿ. ಚೋಟ ಇದೆ ಇದು, ನೀವು ನೋಡ್ತಿರ್ಬೋದು, ಇಷ್ಟಿದೆ. ಅದು ಫ್ರೀಯಾಗಿ ಕೊಟ್ಟಿರೋದಲ್ವಾ, ಯಾಕೆ ಯೂಸ್ ಮಾಡಬಾರ್ದು. ಸ್ಮೆಲ್ ಮಾತ್ರ ಚೆನ್ನಾಗಿದೆ. ಇದು ಖಾಲಿ ಆದ್ಮೇಲೆ ನಾನು ನೆಕ್ಸ್ಟ್ ಪಕ್ಕ ಇನ್ನೊಂದು ತರಿಸ್ಕೊಳ್ತೀನಿ. ಸಖತ್ತಾಗಿದೆ ಸ್ಮೆಲ್ ಮಾತ್ರ. ಹಾಕಿದ ತಕ್ಷಣ ಗೊತ್ತಾಗ್ತಿಲ್ಲ, ಒಂದು ನಿಮಿಷ ಬಿಟ್ಟಾದ್ಮೇಲೆ ಗೊತ್ತಾಗ್ತಾ ಇದೆ. ಸ್ಮೆಲ್ ಇಸ್ ಗುಡ್. ನೆಕ್ಸ್ಟ್ ನನಗೆ ಫೇಸಸ್ ಕನ್ನಡದಿಂದ ಒಂದು ಫ್ರೀಯಾಗಿ ಕೊಟ್ಟಿದ್ದಾರೆ ಲಿಪ್ಸ್ಟಿಕ್, ಅದು ಕೂಡ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಕಲರ್ ಮಾತ್ರ ಸಖತ್ತಾಗಿದೆ, ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ ಹೇಳಿ. ಸೂಪರ್ ಆಗಿದೆ ಗುರು, ನಿಜವಾಗ್ಲೂ ಇಷ್ಟ ಆಯ್ತು ನನಗೆ. ಸಖತ್ತಾಗಿದೆ ಅಂತ ಹೇಳ್ಬೋದು ಪ್ರಾಡಕ್ಟು. ಇದು ಕೂಡ ನಾನು ನೆಕ್ಸ್ಟ್ ಬುಕ್ ಮಾಡ್ಕೊಳ್ತೀನಿ. ಇದು ಫ್ರೀಯಾಗಿ ಕೊಟ್ಟಿರೋದು. ಇದು ಬಂದ್ಬಿಟ್ಟು ಒಂದು ನಿಮಿಷ ನೋಡಿ, ನಾವು ನಾರ್ಮಲ್ ಆಗಿ ತಗೊಂಡ್ರೆ 300 ರೂಪೀಸ್ ಆಗೋದು. ನನಗೆ ಇದು ಫ್ರೀಯಾಗಿ ಬಂದಿದೆ. ಈಗ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆ ನೋಡಿ ಶಾರ್ಪ್ನರು ಕೂಡ ಕೊಟ್ಟಿದ್ದಾರೆ ಅವರು, ಶಾರ್ಪ್ ಮಾಡ್ಕೊಳ್ಳೋಕೆ. ಅಂದ್ರೆ ಇದು ಮುಂದೆ ಲಿಪ್ಸ್ಟಿಕ್ ಇಂದ ಇರೋ ತರ ಬೆಂಡ್ ಆಗ್ತಾ ಬಂದಾಗ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ಒಂದು ಐಬ್ರೋ ಪ್ಯಾಲೆಟ್ ಬುಕ್ ಮಾಡಿದ್ದೆ. ನಾನು ನಾರ್ಮಲ್ ಆಗಿ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ. ನನಗೆ ಯಾಕೋ ಈ ಸಲ ಇಂಟ್ರೆಸ್ಟ್ ಇರಲಿಲ್ಲ, ಬೇಡ ಒಂದ್ಸಲ ಟ್ರೈ ಮಾಡೋಣ, ಮೇಕಪ್ಗೆಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳಿ ಬುಕ್ ಮಾಡಿದ್ದೆ. ತುಂಬಾ ಗಟ್ಟಿ ಇದೆ ಇದು, ಬರ್ತಾ ಇಲ್ಲ. ಬಂತು. ನಾನು ಫಸ್ಟ್ ಟೈಮ್ ತರಿಸ್ತಾ ಇರೋದು, ಹೇಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡೋಣ ಕೈ ಮೇಲೆ ಹೇಗಿದಾಗುತ್ತೆ ಅಂತ. ನಿಜವಾಗ್ಲೂ ಲೈಟ್ ವೆಯ್ಟ್ ಇದೆ, ಸಖತ್ತಾಗಿದೆ ನೋಡಿ. ಕಲರ್ ಲೈಟ್ ಆಗಿದೆ, ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನನಗೆ 286 ಏನೋ ಬಿತ್ತು. ನಿಮಗೂ ಕೂಡ ಯೂಸ್ ಆಗುತ್ತೆ, ಬೇಕು ಅಂದ್ರೆ ಇಂಟ್ರೆಸ್ಟ್ ಇದ್ರೆ ಒಮ್ಮೆ ತರಿಸ್ಕೊಳ್ಳಿ. ನಾನು ಆಲ್ಮೋಸ್ಟ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೆ. ಈ ಸಲ ನಾನು ಬೇಡ, ಐಬ್ರೋ ಪ್ಯಾಲೆಟ್ ಇರಲಿ, ಮೇಕಪ್ ಮಾಡ್ಕೊಂಡು ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ನೆಕ್ಸ್ಟ್ ನಾನು ಮೇಕಪ್ ಬ್ರಷ್ ಬುಕ್ ಮಾಡ್ಕೊಂಡಿದ್ದೆ. ಇದು ಹೊರಗಡೆಯಿಂದ ನೋಡಕ್ ಚೆನ್ನಾಗಿತ್ತು,
ನಾನು ಏನು ಎಡವಟ್ಟು ಮಾಡಿದ್ದೀನಿ ಅಂತಂದರೆ ನೈಕಾದಲ್ಲೂ ಬುಕ್ ಮಾಡಿಬಿಟ್ಟಿದ್ದೀನಿ, ಪರ್ಪಲಲ್ಲೂ ಬುಕ್ ಮಾಡಿಬಿಟ್ಟಿದ್ದೀನಿ. ಈಗ ಇದು ಬಂದಿರೋದು ಪರ್ಪಲ್ ಆ್ಯಪಿಂದ. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ನನಗೆ ಎರಡೂ ಅವಶ್ಯಕತೆ ಇಲ್ಲ, ಬಟ್ ನಾನು ತರಿಸ್ಕೊಂಡು ಆಗಲೇ ಪಾರ್ಸೆಲ್ ಬಂದು 4-5 ದಿನ ಆಗ್ಬಿಡ್ತಲ್ವಾ, ಹಾಗಾಗಿ ಈಗ ರಿಟರ್ನ್ ಮಾಡೋಕ್ಕೂ ಆಗಲ್ಲ. ನೋಡೋಣ. ರಫ್ ಇದೆ ಸ್ವಲ್ಪ ಬ್ರಷ್ ಇದು. ಈಗ ರಿಟರ್ನ್ ಮಾಡೋಕ್ಕಾಗಲ್ಲ, ಏನು ಮಾಡಲಿ ನಾನು ಇದನ್ನ 450 ಏನೋ ಕೊಟ್ಬಿಟ್ಟು ತಗೊಂಡೆ. ನಿಜವಾಗ್ಲೂ ವೇಸ್ಟ್ ಅಂತ ಹೇಳ್ಬೋದು. ಈಗ ಯೂಸ್ ಆಗಲ್ಲ ಇದೀಗ. ಹಿಂಗಾಗ್ಬಿಡುತ್ತೆ ಒಂದೊಂದು ಟೈಮು. ಸಖತ್ತು ಬೇಜಾರಾಗ್ತಾಯಿದೆ. ಸ್ವಲ್ಪ ರಫ್ ಇದೆ, ಸ್ಕಿನ್ ಮೇಲೆ ಬ್ಲೆಂಡ್ ಆಗ್ತಾ ಇಲ್ಲ ಅಷ್ಟು. ನೀವು ನೋಡ್ತಿರ್ಬೋದು. ನಾನು ಇನ್ನು ಮುಂದಕ್ಕೆ ನೋಡೋಕ್ಕೆ ಹೋಗಲ್ಲ, ಬೇಜಾರಾಗ್ಬಿಡ್ತು. ಚೆನ್ನಾಗಿಲ್ಲ ಬ್ರಷು. ಈಗ ರಿಟರ್ನ್ ಮಾಡೋಕ್ಕೂ ಆಗಲ್ಲ, ಇಟ್ಕೊಳ್ಳೇಬೇಕು. ಇದನ್ನು ಕೂಡ ಈಗ ಯೂಸ್ ಮಾಡಲೇಬೇಕಾಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ರಿಟರ್ನ್ ಮಾಡೋ ಆಪ್ಷನ್ ಇಲ್ಲ, ಯಾಕೆಂದರೆ ನಾನು ತರಿಸ್ಬಿಟ್ಟು 4-5 ದಿನ ಮೇಲೆ ಆಗಿದೆ ಬಂದ್ಬಿಟ್ಟದು. ಈಗ ಇನ್ನೇನು ಮಾಡೋಕ್ಕಾಗಲ್ಲ, ಇದನ್ನ ಹಿಂಗೆ ಯೂಸ್ ಮಾಡೋಕ್ಕೆ ಇಟ್ಕೊಳ್ತೀನಿ. ಒಂದೊಂದು ಸಲ ಹಿಂಗೆ ಆಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಬೇಜಾರಾಗ್ತಾ ಇದೆ. 450 ಕೊಟ್ಟನಲ್ವಾ, ಹಾಗಾಗಿ ಇದು. ಹಾಗೆ ನಾನು ಮೇಕಪ್ ರಿಮೂವರ್ ಟಿಶ್ಯೂಸ್ ತರಿಸಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನನಗಿದು ಎಷ್ಟು ಸಲ ತರಿಸ್ತೀನಿ ಅಂತಂದರೆ ಖಾಲಿಯಾದಾಗೆಲ್ಲ ತರಿಸ್ತಾ ಇರ್ತೀನಿ. ಮೇಕಪ್ ರಿಮೂವರ್ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ, ಸ್ಮೆಲ್ ಮಾತ್ರ ವೆರಿ ಗುಡ್ ಪ್ರಾಡಕ್ಟ್. ನಾನು ಅಂದರೆ ಇದರಲ್ಲಿ ಫ್ಲೇವರ್ಸ್ ಬರುತ್ತೆ, ನಾನು ಫ್ಲೇವರ್ಸ್ ಬೇರೆ ತರಿಸಿದ್ದೆ, ಈ ಸಲ ಇದು ತರಿಸಿದ್ದೀನಿ. ಸ್ಮೆಲ್ ಹೇಗಿದೆ ಅಂತ ನೋಡೋಣ ತಡೀರಿ ಒಂದು ನಿಮಿಷ. ಗಮ್ಮಂತಿದೆ. ನನಗೆ ಯಾವಾಗಲೂ ಕೂಡ ಮೇಕಪ್ ಪ್ರಾಡಕ್ಟ್ ಬುಕ್ ಮಾಡಿದ್ರೆ ಫಿಕ್ಸ್ ಇದನ್ನು ಬುಕ್ ಮಾಡಿರ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು, ಹಾಗಾಗಿ ಇದನ್ನು ತರಿಸ್ಕೊಂಡೆ. 25 ಪೀಸಸ್ ಬರುತ್ತೆ. ಇದು ಬಂದ್ಬಿಟ್ಟು ನನಗೆ, ನೀವೇ ಶಾಕ್ ಆಗ್ತೀರಾ ಎಷ್ಟು ರೂಪಾಯಿ ಬಿತ್ತು ಅಂತಂದರೆ, ಇದು ಬಂದ್ಬಿಟ್ಟು 100 ರುಪೀಸ್ ಸಿಕ್ತಿದೆ ಯಾವಾಗಲೂ. ಈ ಸಲ ನನಗೆ 65 ರುಪೀಸ್ಗೆ ಸಿಕ್ಕಿದೆ ಅಲ್ವಾ, ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ವಾ. ಇದಿಷ್ಟು ನಾನು ಪರ್ಪಲ್ ಆ್ಯಪಿಂದ ತರಿಸಿದ್ದು. ಇದನ್ನು ನಾನು ತರಿಸ್ಬಿಟ್ಟೆ, ಒಂದೇನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿಲ್ಲ. ನೆಕ್ಸ್ಟ್ ನಾನು ನೈಕಾ ಆ್ಯಪಿಂದ ತರಿಸಿದ್ದೆ. ಇದರಲ್ಲಿ ಏನಿದೆ ನೋಡೋಣ. ನಾನು 2 ಬಾಕ್ಸ್ ಇದೆ, ಇದರಲ್ಲಿ ಯಾವುದು ಅಂತ ಗೊತ್ತಾಗ್ತಿಲ್ಲ. ಇದು ಮೇಕಪ್ ಬ್ರಷು. ಇದು ಹೇಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಅದಂತೂ ಡಿಸಪಾಯಿಂಟ್ ಆಯಿತು. ಇದು ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ನಾನು ಈ ಬಾಕ್ಸಿಗೋಸ್ಕರ ತರಿಸಿದ್ದೀನಿ ಅಂತಲೇ ಹೇಳ್ಬೋದು. ಈ ಬಾಕ್ಸ್ ಇಷ್ಟ ಆಯಿತು ನನಗೆ, ಒಂಥರ ಚಂದ ಇದೆ, ಒಂಥರ ಚೆನ್ನಾಗಿದೆ ಇದು. ಒಂದು ನಿಮಿಷ ಈ ಥರ ಇಟ್ಕೊಂಬಿಡೋಣ, 1-2 ನಿಮಿಷಕ್ಕೆ. ಓಕೆ ನೋಡಿ, ಈ ಥರನೂ ಇಟ್ಕೊಳ್ಬೋದು, ಅಂದರೆ ನಾವು ಮೇಕಪ್ ಮಾಡ್ಕೊಳ್ಳುವಾಗ ಬಿದ್ದೋಗ್ಬಿಡುತ್ತೆ ಅಂತಂದರೆ. ಬ್ರಷ್ ನೋಡಿ ಏನು ಸಖತ್ತಾಗಿದೆ, ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ವಾವ್, ನೀವು ನೋಡ್ತಿರ್ಬೋದು. ಯಪ್ಪ, ಸ್ಕಿನ್ ಮೇಲೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ, ಸಖತ್ತಾಗಿದೆ. ಇಷ್ಟು ದುಡ್ಡಿಗೆ, ಇಷ್ಟು ಕಡಿಮೆ ದುಡ್ಡಿಗೆ ಇಷ್ಟು ಚೆನ್ನಾಗಿರೋ ಸಿಕ್ಕಿದೆ ಅಂತಂದರೆ ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ. ಸಖತ್ತಾಗಿದೆ ನಿಜವಾಗ್ಲೂ. ಇದು ನೋಡಿ, ಹೈಲೈಟರ್ ಬ್ರಷ್. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಇದರಲ್ಲಿ ಎಲ್ಲ ಥರದ ಆಪ್ಷನ್ಸು ಇದೆ. 12 ಪೀಸಸ್ ಇರೋದು ಇದರಲ್ಲಿ. ನನಗೆ ನಂಬಕ್ಕಾಗ್ತಿಲ್ಲ. ನಾನು ಇದನ್ನ ಕಲರ್ ನೋಡಿಬಿಟ್ಟು, ನೋಡಿ ಈ ಕಲರ್ ಇದೆಯಲ್ಲ, ತುಂಬ ಇಷ್ಟ ಆಯಿತು. ಪರ್ಪಲ್ ಥರ ಇದೆಯಲ್ಲ, ಅದು ಪರ್ಪಲ್ ಕಲರು. ಹಾಗೆ ಈ ಬಾಕ್ಸ್ ನೋಡಿಬಿಟ್ಟು ತರಿಸಿದ್ದು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಸ್ವಲ್ಪ ಭಯ ಇತ್ತು, ಹೇಗೆ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು, ಯಾಕೆಂದರೆ ನಾನು ಇಷ್ಟು ಕಡಿಮೆ ರೇಟಿಗೆ ತರಿಸಿದ್ದೀನಲ್ಲ, ಹಾಗಾಗಿ. ಇದು ಓನ್ಲಿ 350 ರುಪೀಸ್. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಬರೀ 350 ರುಪೀಸ್. 60% ಆಫ್ ನಡೆಯುವಾಗ ತರಿಸಿದ್ದು. ನಿಜವಾಗ್ಲೂ ಎಲ್ಲೆಲ್ಲೋ ದುಡ್ಡು ವೇಸ್ಟ್ ಮಾಡ್ತೀವಿ. ಮೇಕಪ್ ಬ್ರಷಿಗೂ ಸ್ವಲ್ಪ ಇನ್ವೆಸ್ಟ್ ಮಾಡಿ 300 ರುಪೀಸ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರೋದೇ ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು, ಸಖತ್ತು ಇಷ್ಟ ಆಯಿತು. ಪ್ಯಾಕಿಂಗು ಸಖತ್ತಾಗಿದೆ. ಈಗ
ನಾನು ಆಲ್ಮೋಸ್ಟ್ ನೈಕಾದಲ್ಲೇ ತರಿಸೋದು, ಯಾಕೆಂದರೆ ನನಗೆ ನಾನು ಅಂದ್ಕೊಂಡಿರೋ ಥರ ಪ್ರಾಡಕ್ಟೇ ಸಿಗುತ್ತೆ ಗೊತ್ತಾ, ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಆ ಥರನೇ ಇರುತ್ತೆ. ಅಷ್ಟು ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಬೇಗ ಯೂಸ್ ಮಾಡಿಬಿಡ್ತೀನಿ. ಬಟ್ ಇದಕ್ಕಿಂತ ಅದು ಡಿಸಪಾಯಿಂಟ್ ಆಯಿತು, ಚೆನ್ನಾಗಿರಲಿಲ್ಲ. ಹಾಗೆ ನಾನು ಒಂದು ಬಾಡಿ ಲೋಷನ್ ಬುಕ್ ಮಾಡಿದ್ದೆ. ಅಂದರೆ ನಾನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ ಬೇರೆ ಬೇರೆ ಥರ. ಬಾಡಿ ಲೋಷನ್ ಖಾಲಿಯಾಗಿತ್ತು, ಸ್ವಲ್ಪ ದಿನ ಆಗಿತ್ತು, ಹಾಗಾಗಿ ನಾನು ತರಿಸಿದ್ದೆ. ನೋಡಿ, ಇದರಲ್ಲೂ ಕೂಡ ಡಿಸಪಾಯಿಂಟ್ ಆಯಿತು. ಏನಂತಂದರೆ ಸ್ವಲ್ಪ ಲೀಕೇಜ್ ಆಗಿದೆ. ನಿಮಗೆ ಕಾಣ್ತಿರ್ಬೋದೇನೋ, ಇಲ್ಲಿ ವೈಟ್ ಕಲರ್ ಇದೆ ನೋಡಿ, ಕಾಣ್ತಿದೆಯೋ ಅಷ್ಟು ಗೊತ್ತಿಲ್ಲ. ಒಂದೊಂದ್ಸಲ ಹಿಂಗೆ ಆಗ್ಬಿಡುತ್ತೆ. ನನಗೆ ಯಾವಾಗಲೂ ಈ ಥರ ಆಗಿರಲಿಲ್ಲ. ನೋಡೋಣ, ನೋಡಿ ಇಲ್ಲಿ ಲೀಕೇಜ್ ಆಗಿಬಿಟ್ಟಿದೆ. ಈ ಥರ ಆಗ್ಬಿಟ್ರೆ ಪ್ರಾಡಕ್ಟು ತುಂಬ ಬೇಜಾರಾಗುತ್ತೆ. ನೋಡಿ ಇಲ್ಲಿ ಯಾವ ಥರ ಲೀಕೇಜ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಒಂದೊಂದು ಟೈಮು, ಅಷ್ಟು ಬೇಜಾರಾಗುತ್ತೆ. ಇದೊಂದೇ ಲೀಕೇಜ್ ಆಗಿರೋದು ಈ ಥರ. ನೋಡಿ, ಇದು ಓಪನ್ ಆಗಿಬಿಟ್ಟಿದೆ, ಇದೇನೋ ಥರ ಇಲ್ಲ, ಇದ್ರದ್ದು ಇದು ಮೆತ್ಕೊಂಡ್ಬಿಟ್ಟಿದೆ ಅನಿಸುತ್ತೆ. ಬಟ್ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ, ಇದು ಮಾತ್ರ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ತರಿಸ್ಕೊಳ್ಳಿ. ಇದು ಮಿಸ್ಟೇಕಾಗಿ ಆಗಿದೆ, ನೀವು ಕೂಡ ತರಿಸ್ಕೊಳ್ಳಿ, ಚೆನ್ನಾಗಿದೆ ಇದು. ನನಗೆ ಇವೆರಡರಿಂದ, ಅಂದರೆ ನಾವು ಒಂದು ತೊಗೊಂಡ್ರೆ ಏನಿಲ್ಲ ಅಂದರೂ 390 ರುಪೀಸ್ ಏನೋ ಬೀಳುತ್ತೆ. ಇದು ನೈಕಾದಲ್ಲಿ ಕಡಿಮೆ ಸಿಗುತ್ತೆ ನೋಡಿ, 390 ರುಪೀಸ್ ಏನೋ ಬೀಳುತ್ತೆ. ಬಟ್ ನಾನು ಎರಡು ತಗೊಂಡಿದ್ದಕ್ಕೆ 600 ಸಮಥಿಂಗ್ ಏನೋ ಬಿತ್ತು. ಆರಾಮಾಗಿ ಕೊಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. 48 ಅವರ್ಸ್ ಕವರೇಜ್, ಇದು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ, ಇದು ಯಾವಾಗಲೂ ತರಿಸ್ತಾ ಇರ್ತೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದ್ರ ಸ್ಮೆಲ್ ಮಾತ್ರ ಚೆನ್ನಾಗಿದೆ, ನಾನು ರೆಗ್ಯುಲರ್ ಯೂಸ್ ಮಾಡ್ತೀನಿ. ನೀವು ಕೂಡ ಇಂಟ್ರೆಸ್ಟ್ ಇದೆ ಒಮ್ಮೆ ತರಿಸ್ಕೊಳ್ಳಿ. ಇದು ಸ್ವಲ್ಪ ಲೀಕೇಜ್ ಆಗಿಬಿಟ್ಟಿದೆ. ನನಗೆ ಫಸ್ಟ್ ಟೈಮ್ ನೈಕಾದಿಂದ ಈ ಥರ ಆಗಿರೋದು. ಪರವಾಗಿಲ್ಲ, ಈಗ ಇಟ್ಕೊಳ್ತೀನಿ. ನನಗೂ ಕೂಡ ಖಾಲಿಯಾಗಿದೆ. ಈಗ ರಿಟರ್ನ್ ಮಾಡೋಷ್ಟು ಆಪ್ಷನ್ನು ಕೂಡ ಇಲ್ಲ, ಯಾಕೆಂದರೆ ನಾನು ತರಿಸ್ಕೊಂಡು ಒಂದು ವಾರ ಹತ್ತಿರವಾಗಿ ಬಂತು. ಹಾಗಾಗಿ ಈಗ ಇರಲಿ. ನೋಡಿ, ಇದೆಲ್ಲ ಗಲೀಜಾಗ್ಬಿಟ್ಟಿದೆ. ಪರವಾಗಿಲ್ಲ, ಟಿಶ್ಯೂನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ನೀವು ನೋಡಿದ್ರಲ್ಲ ಪ್ರಾಡಕ್ಟ್ ಹೇಗಿತ್ತು ಅಂತೇಳಿ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಒಂದೊಂದು ಸಲ ಈ ಥರ ಪ್ಯಾಕಿಂಗ್ ಪ್ರಾಬ್ಲಮ್ ಆಗುತ್ತೆ, ಅಥವಾ ಅವರು ಕಳಿಸುವಾಗ ಪ್ರಾಬ್ಲಮೋ ಗೊತ್ತಿಲ್ಲ. ಒಂದೊಂದು ಸಲ ಈ ಥರ ಡಿಸಪಾಯಿಂಟ್ ಆಗುತ್ತೆ. ನನಗೆ ಪರ್ಪಲ್ ಆ್ಯಪಲ್ಲಿ ಮೇಕಪ್ ಬ್ರಷ್ ಮಾತ್ರ ನಿಜವಾಗ್ಲೂ ಇಷ್ಟ ಆಗಿಲ್ಲ, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ನನಗೇನಕ್ಕೂ ಇಷ್ಟ ಆಗಿಲ್ಲ, ಅದು ಬ್ಲೆಂಡೇ ಆಗ್ತಾಯಿಲ್ಲ, ಒಂಥರ ರಫ್ ಅನ್ನಿಸ್ತಾ ಇದೆ. ಇಲ್ಲಿಗೆ ಎಷ್ಟು ರಫ್ ಅನ್ನಿಸ್ತಾ, ಫೇಸಿಗೆ ಎಷ್ಟು ರಫ್ ಅನಿಸಲ್ಲ ಹೇಳಿ. ಅದೊಂದು ಸ್ವಲ್ಪ ರಫ್ ಅನ್ನಿಸ್ತಾ ಇದೆ. ಬಟ್ 450 ಕೊಟ್ಟಿದ್ದೀನಿ, ಅದಕ್ಕೆ ವೇಸ್ಟ್ ಆಯಿತು ದುಡ್ಡು. ಬಾಡಿ ಲೋಷನ್ ನಾನು ರೆಗ್ಯುಲರ್ ತರಿಸ್ತೀನಿ. ಬಟ್ ಬಾಕ್ಸ್ ಏನೋ ಮಿಸ್ಟೇಕ್ ಆಗಿದೆ ಪ್ಯಾಕಿಂಗ್ ಮಾಡುವಾಗ ಏನೋ. ಇಟ್ಸ್ ಓಕೆ, ನನಗೂ ಈಗ ಇರಲಿಲ್ಲ ಎಮರ್ಜೆನ್ಸಿ. ಈಗ ನನಗೆ ರಿಟರ್ನ್ ಮಾಡೋಷ್ಟು ಇದಿಲ್ಲ. ಬಟ್ ಹಾನೆಸ್ಟಾಗಿ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಬಾಡಿ ಲೋಷನು. ನಿಮಗೂ ಕೂಡ ಈ ಪ್ರಾಡಕ್ಟ್ ಎಲ್ಲ ಇಷ್ಟ ಆಗಿದ್ರೆ, ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಆ ಪ್ರಾಡಕ್ಟಿಂದ ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಅದು ಅಲ್ಲದೆ ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಮ ಫೇವ್ರೇಟ್ ಆ್ಯಪ್ ಯಾವುದು, ಮೇಕಪ್ ಆ್ಯಪು ಅಂತ ಹೇಳ್ಬಿಟ್ಟು ಹೇಳಿ ನನಗೆ. ನಾನು ಕೂಡ ನೆಕ್ಸ್ಟ್ ಟೈಮ್ ಅದು ನನಗೇನಾದ್ರು ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ತರಿಸ್ತಿದ್ದೀನಿ ಅನ್ನೋದಿದ್ರೆ ತರಿಸ್ಬಿಟ್ಟು ನಾನು ಹಾನೆಸ್ಟಾಗಿ ಹೇಳ್ತೀನಿ. ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನೀವು ಯಾವ್ದಾರು ಆ್ಯಪ್ ಹೇಳಿದರೆ ಅದರಿಂದ ತರಿಸ್ಬಿಟ್ಟು ನಾನು ಪ್ರಾಡಕ್ಟ್ನ ಹೇಳ್ತೀನಿ ನಾನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.